ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಧವಾದಂಥ ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ನಾವೇನು ಮಾಡ್ತೇವೆ, ನಮ್ಮ ಜೀವಿತಗಳಲ್ಲಿ ನಮ್ಮ ಗುರಿಯನ್ನು, ನಮ್ಮ ಉದ್ದೇಶವನ್ನು, ನಮ್ಮ ಸಹಾಯವನ್ನು ಎಲ್ಲವನ್ನೂ ಮರೆತು ಬಿಡ್ತೇವೆ. ಹಾಗಾಗಿ ಇಂದು ನಾವೇನು ಮಾಡೋಣಪ್ಪ ಅಂತ ಹೇಳಿದ್ರೆ, ದೇವರ ವಾಕ್ಯದ ನೆರಳಲ್ಲಿ ನಮ್ಮ ಸಮಸ್ಯೆಗಳು ಬಂದಾಗ ನಾವು ಹೇಗೆ ನಿಲ್ಲಬೇಕು ಎಂಬ ವಿಷಯವನ್ನು ನಾವು ಧ್ಯಾನಿಸಿಕೊಳ್ಳಿಕ್ಕಿದ್ದೇವೆ. ನಮ್ಮ ಬೈಬಲನ್ನು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 22ನೇ ವಚನದಿಂದ 43ನೇ ವಚನ ತನಕ ಇಂದು ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಇಂದು ದೇವರ ವಾಕ್ಯದ ಬೆಳಕು ನಿಮ್ಮ ಜೀವಿತದಲ್ಲಿ ಹೊಸತನವನ್ನು, ಹೊಸ ಬಲವನ್ನು ತಂದು ನಿಲ್ಲಿಸುವಂಥದ್ದಾಗಿದೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 23ನೇ ವಚನಕ್ಕೆ ಬರುವಾಗ ಅಲ್ಲಿ ಒಬ್ಬ ಮನುಷ್ಯನ್ ಬರ್ತಾನೆ. ಆ ಮನುಷ್ಯನ ಹೆಸರು ಯಾಯಿರನೆಂಬುದಾಗಿ. ಅವನು ಸಭಾಮಂದಿರದ ಅಧಿಕಾರಿ ಆಗಿರ್ತಾನೆ. ಆ ಸಭಾಮಂದಿರದ ಅಧಿಕಾರಿ ತನ್ನ 12 ವರ್ಷದ ಮಗಳು ಸತ್ತು ಹೋಗುವ ಹಾಗಿದ್ದರಿಂದ ಆ 23ನೇ ವಚನದಲ್ಲಿ ಬಂದು ಕರ್ತನ ಬಹಳವಾಗಿ ಬೇಡಿಕೊಂಡು, ನನ್ನ ಮಗಳು ಸಾಯುವ ಹಾಗಿದ್ದಾಳೆ, ನೀನು ಬಂದು ಕೈ ಇಟ್ಟರೆ ಬದುಕ್ತಾಳೆ ಎಂಬುದಾಗಿ ಅವನು ಯಾಯಿರನು ಬಹಳವಾಗಿ ಬೇಡ್ಕೊಳ್ತಾನೆ. ಈ ಬೇಡ್ಕೊಂಡು ತರುವಾಯ ಯೇಸು ಕ್ರಿಸ್ತನು ಅವನ ಸಂಗಡ ಹೋಗ್ತಿರುವಾಗ 12 ವರ್ಷದ ರಕ್ತ ಕುಸುಮ ರೋಗ ಇದ್ದಂತ ಆ ಸ್ತ್ರೀ ಸ್ವಸ್ಥವಾಗ್ತಾಳೆ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 35ನೇ ವಚನಕ್ಕೆ ಬರುವಾಗ ಯೇಸು ಕ್ರಿಸ್ತನು ಆ 12 ವರ್ಷ ರಕ್ತ ಕುಸುಮ ರೋಗ ಉಳ್ಳಂತ ಸ್ತ್ರೀ ಸ್ವಸ್ಥವಾದಾಗ ಆ ವಿಷಯವನ್ನಲ್ಲಿ ಮಾತಾಡ್ತಿರುವಾಗಲೇ ಸಭಾಮಂದಿರದ ಅಧಿಕಾರಿಯ ಮನೆಯಿಂದ ಕೆಲವರು ಬಂದು ಹೇಳ್ತಾರೆ, ನಿನ್ನ ಮಗಳು ಸತ್ತು ಹೋಗ್ಬಿಟ್ಲು, ಈಗಲೂ ಸಹ ನೀನು ಗುರುವಿಗೆ ಅಥವಾ ಬೋಧಕನಿಗೆ ತೊಂದರೆ ಕೊಡಬೇಕಾ ಎಂಬುದಾಗಿ ಕೇಳಿದಾಗ ಆ ಮಾತನ್ನ ಕೇಳಿದ ತಕ್ಷಣ ಆ ತಂದೆಯ ಮನಸ್ಸು ಏನಾಗಿರ್ತದೆ ನೀವು ಆಲೋಚನೆ ಮಾಡ್ಕೊಳ್ರಿ. ತನ್ನ ಒಬ್ಬಳೇ ಮಗಳು ಸಾಯುವ ಹಾಗಿದ್ದಾಗ ಸ್ವಲ್ಪ ನಿರೀಕ್ಷೆ ಇತ್ತು, ಈಗ ಸತ್ತೋಗ್ಬಿಟ್ಟಿದ್ದಾಳೆ. ಸತ್ತೋದ್ಮೇಲೆ ಏನು ಮಾಡ್ಲಿಕ್ಕಾಗ್ತದೆ? ಜಾಗ್ರತೆ ಕೇಳಿಸ್ಕೊಳ್ರಿ, ಏನು ಮಾಡ್ಲಿಕ್ಕಾಗ್ತದೆ? ಅಂಥ ಸಮಯದಲ್ಲಿ ಅವನು ಯಾಯಿರನು, ಸಭಾಮಂದಿರದ ಅಧಿಕಾರಿ ಅಂತ ಯಾಯಿರನು ಯಾವ ರೀತಿಯಲ್ಲಿ, ಯಾವ ವಿಧದಲ್ಲಿ ಮುರಿದಿರ್ಬೋದು ನೀವು ಆಲೋಚನೆ ಮಾಡ್ಕೊಳ್ರಿ. ಆದರೆ ಅದೇ ಸಮಯದಲ್ಲಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 36ನೇ ವಚನಕ್ಕೆ ಬಂದಾಗ ಹಾಗೆ ಹೇಳಿದ್ದನ್ನು ಯೇಸು ಕೇಳಿದ ಕೂಡಲೇ, ಯಾರು ಹೇಳಿದ್ದನ್ನ? ಆ ಸಭಾಮಂದಿರದ ಅಧಿಕಾರಿಯ ಮನೆಯವರು ಬಂದು ಹೇಳಿದ್ರಲ್ಲ, ನಿನ್ನ ಮಗಳು ಸತ್ತು ಬಿಟ್ಲು, ಇನ್ನು ಗುರುವಿಗೆ ಅಥವಾ ಬೋಧಕನಿಗೆ ತೊಂದರೆ ಕೊಡಬೇಡ. ಬೋಧಕನ್ ವಾಸಿ ಮಾಡ್ಲಿಕ್ಕೆ ಬಂದಿದ್ದ, ಆ ಬೋಧಕನ್ ವಾಸಿ ಮಾಡ್ಲಿಕ್ಕೆ ಬಂದಿದ್ದ ಜೀವಂತವಾಗಿದ್ದಾಗ ವಾಸಿ ಆಗ್ಲಿಕ್ಕೆ ಅವಕಾಶ ಇತ್ತು, ಈಗ ಸತ್ತು ಹೋಗ್ಬಿಟ್ಟಿದ್ದಾಳೆ, ಈಗ ತೊಂದರೆ ಕೊಡಬೇಡ. ಮನೆಗೆ ಬರೋದು ತೊಂದರೆನೇ. ಯಾಕಂದ್ರೆ ಆತನು ಸ್ವಸ್ಥ ಮಾಡಲಿಕ್ಕೆ ಮನೆಗೆ ಬಂದಾಗ ಮನೆಯಲ್ಲಿ ಬಹಳ ಜನರು ತುಂಬಿರ್ತಾರೆ, ಆ ಗೋಳಾಟ ಅದೆಲ್ಲ ಯೇಸು ಕ್ರಿಸ್ತನ್ ನೋಡಬೇಕು. ಹಾಗಾಗಿ ಗುರುವಿಗೆ ತೊಂದರೆ ಕೊಡಬೇಡ, ವಾಪಸ್ ಕಳಿಸ್ಬಿಡು ಎಂಬುದಾಗಿ ಮಾತಾಡಿದ ತಕ್ಷಣ, ಹಾಗೆ ಹೇಳಿದ್ದನ್ನು ಕೇಳಿದ ತಕ್ಷಣ ಯೇಸು ಕ್ರಿಸ್ತನ್ ಏನ್ ಹೇಳಿದ್ರು ಗೊತ್ತಾ? ಆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ ಅಥವಾ ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ಈಗ ನಿನ್ನ ಮಗಳು ಸತ್ತೋಗಿದ್ದಾಳಲ್ಲ, ಆ ಪರಿಸ್ಥಿತಿ ಎಲ್ಲ ಆವರಿಸ್ಕೊಂಡ್ಬಿಟ್ಟಿದೆಲ್ಲ, ಈಗ ಅಲ್ಲಿ ಯಾವುದೇ ರೀತಿ ನಿರೀಕ್ಷೆಗೆ ಆಸ್ಪದವಿಲ್ವಲ್ಲ, ಈಗ ಅಲ್ಲಿ ಯಾವುದೇ ರೀತಿಯ ಉತ್ಸಾಹಕ್ಕೆ ಆಸ್ಪದವಿಲ್ವಲ್ಲ, ಈಗ ಅಲ್ಲಿ ಸತ್ತು ಹೋದಂಥ ವಾತಾವರಣ ಆದಾಗ ಅಲ್ಲಿ ಇನ್ನು ಯಾವುದೇ ನಿರೀಕ್ಷೆಗೆ ಅಥವಾ ಇನ್ಯಾವುದೇ ರೀತಿಯ ಧೈರ್ಯಕ್ಕೆ ಅವಕಾಶ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಭಯಪಡಬೇಡ. ಆ ಪರಿಸ್ಥಿತಿಗಳ ಮೇಲೆ ಹಾತ್ಕೊಳ್ಬೇಡ, ಆ ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಡಬೇಡ, ನನ್ನ ಮೇಲೆ ನಂಬಿಕೆ ಇಡು. ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊಳ್ರಿ. ಯೇಸು ಕ್ರಿಸ್ತನ್ ಏನ್ ಹೇಳಲಿಕ್ಕೆ ಬರ್ತಾ ಇದ್ದಾರೆ? ಮಗಳು ಸತ್ತು ಹೋಗಿದ್ದಾಳೆ, ನಿಜ. ಅಲ್ಲಿ ಗೋಳಾಟ ಇರ್ತದೆ, ನಿಜ. ಅಲ್ಲಿ ನೋವಿರ್ತದೆ, ನಿಜ. ಅಲ್ಲಿ ಸಂಕಟ ಇರ್ತದೆ, ನಿಜ. ಅಲ್ಲಿ ನಿರೀಕ್ಷೆ ಎಲ್ಲ ಮುರಿದು ಹೋಗಿರ್ತದೆ, ನಿಜ. ಆದರೆ ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾರಪ್ಪ ಅದು ಏನೇ ಆಗಿರ್ಲಿ, ಅಲ್ಲಿ ಯಾವುದೇ ರೀತಿ ನಿರೀಕ್ಷೆಗೆ ಅವಕಾಶ ಇಲ್ಲ. ಹೌದು, ಒಪ್ಕೊಳ್ತೀನಿ, ಇದೆಲ್ಲ ಆಗಿದೆ. ಬಟ್ ಆ ಪರಿಸ್ಥಿತಿಯ ಮೇಲೆ ನಂಬಿಕೆ ಇಡಬೇಡ,
ಆ ಪರಿಸ್ಥಿತಿಯ ಮೇಲೆ ನಂಬಿಕೆ ಇಡಬೇಡ. ನೀನು ಏನನ್ನ ನಂಬಿ ಬಂದಿದ್ಯೋ ಅದನ್ನ ಮಾತ್ರ ನಂಬಿಕೆ ಇಟ್ಟುಕೋ. ಅಂದ್ರೆ ಏನ್ ನಂಬಿ ಬಂದಿದ್ದ ಅವನು? ಮೇಲೆ ನಾವು ನೋಡ್ತೀವಿ ಏನಂತ ಹೇಳಿದ್ರೆ, ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 23ನೇ ವಚನಕ್ಕೆ ಬಂದಾಗ ಅಲ್ಲಿ ಅವನು ಏನಂತ ನಂಬಿದ್ದ? ನೀನ್ ಬಂದು ನನ್ನ ಮಗಳ ಮೇಲೆ ಕೈ ಇಟ್ಟರೆ ಸ್ವಸ್ಥವಾಗ್ತಾಳೆ, ಬದುಕ್ತಾಳೆ ಅಂತ ನಂಬಿದ್ನಲ್ಲ, ಆ ನಂಬಿಕೆ ಇಟ್ಕೋ. ಅಂದ್ರೆ ಈಗ ಸತ್ತೋಗಿದ್ದಾಳೆ, ಇನ್ನು ಬದುಕೋದಕ್ಕೆ ಯಾವುದೇ ನಿರೀಕ್ಷೆ ಇಲ್ಲ, ಇನ್ನು ಸರಿಯಾಗೋದಕ್ಕೆ ಯಾವುದೇ ನಿರೀಕ್ಷೆ ಇಲ್ಲ, ಸಂತೋಷಕ್ಕೆ ಯಾವುದೇ ನಿರೀಕ್ಷೆ ಇಲ್ಲ, ಉತ್ಸಾಹಕ್ಕೆ ಯಾವುದೇ ನಿರೀಕ್ಷೆ ಇಲ್ಲ. ಅದ್ರ ಮೇಲೆ ನಂಬಿಕೆ ಇಡಬೇಡ. ಏನ್ ನಂಬಿ ಬಂದಿದ್ಯೋ ಅದ್ರ ಮೇಲೆ ನಂಬಿಕೆ ಇಡು. ಪ್ರಿಯ ದೇವ ಮಗುವೆ, ಈ ವಾಕ್ಯದ ಮುಖಾಂತರ ದೇವ್ರು ಏನೇನು ಕಳಿಸ್ಕೊಡ್ತಾ ಇದ್ದಾರೆ. ಯಾಯೀರನ್ಗೆ ದೇವ್ರು ಹೇಳಿದ್ದು ಪರಿಸ್ಥಿತಿಯನ್ನಲ್ಲ, ಪರಿಸ್ಥಿತಿ ಮೇಲೆ ನಂಬಿಕೆ ಇಡಬೇಡ, ನನ್ನ ಮೇಲೆ ನಂಬಿಕೆ. ನೀನು ಏನ್ ನಂಬಿದ್ಯೋ ಅದನ್ನ ನಂಬು. ಅಂದ್ರೆ ಸ್ಥಿತಿಗತಿಗಳು ಏನೇ ಆಗಿದ್ರು ಸಹ, ಪರಿಸ್ಥಿತಿಗಳು ಏನೇ ಆಗಿದ್ರು ಸಹ ಅದರ ಮೇಲೆ ನಂಬಿಕೆ ಇಡಬಾರ್ದು. ನಾವು ದೇವರ ಮೇಲೆ ನಂಬಿಕೆ ಇಡಬೇಕೆಂಬುದಾಗಿ ಆ ವಾಕ್ಯ ನಮಗೆ ಕಲಿಸ್ಕೊಡ್ತದೆ. ಪರಿಸ್ಥಿತಿಗಳು ಎಂಥದ್ದೇ ಇರ್ಬೋದು, ಸ್ಥಿತಿಗಳು ಎಂಥದ್ದೇ ಇರ್ಬೋದು, ಎಂಥದ್ದೇ ಹೋರಾಟ ಇರ್ಬೋದು, ಎಂಥದ್ದೇ ಸೋಲಿರ್ಬೋದು, ಎಂಥದ್ದೇ ಸಂಗತಿಗಳು ನಮ್ಮನ್ನು ಆಳ್ತಾ ಇರ್ಬೋದು, ಎಂಥದ್ದೇ ಪಾಪಗಳು ನಮ್ಮನ್ನು ಹಿಡಿದು ಹೋಗಿರ್ಬೋದು. ಅದನ್ನ ಹೇಳೋ ಜಾಗೃತಿ ಕೇಳಿಸ್ಕೊಳ್ರಿ. ನಮ್ಮ ಪರಿಸ್ಥಿತಿಗಳ ಮೇಲಲ್ಲ, ನಾವು ದೇವರ ಮೇಲೆ ನಂಬಿಕೆ ಇಡಬೇಕೆಂಬುದಾಗಿ ವಾಕ್ಯ ಹೇಳ್ಕೊಡ್ತದೆ. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ಪರಿಸ್ಥಿತಿಗಳು ನೋಡ್ಕೊಂಡು ಬಿದ್ದು ಹೋಗ್ಬಿಟ್ಟಿದ್ಯಾ, ಪರಿಸ್ಥಿತಿಗಳಿಂದ ನೀನು ಮುಳುಗಿ ಹೋಗ್ಬಿಟ್ಟಿದ್ಯಾ, ಆ ಪರಿಸ್ಥಿತಿಗಳು ನೋಡಿ ನಾನು ಸರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಂಬ ರೀತಿಯಲ್ಲಿ ಕುಗ್ಗಿ ಹೋಗ್ಬಿಟ್ಟಿದ್ಯಾ. ಪ್ರಿಯ ದೇವ ಮಗುವೆ, ಯಾವ ಪರಿಸ್ಥಿತಿ ಇವತ್ತು ನಿನ್ನನ್ನು ಹಿಡ್ಕೊಂಡಿದೆ, ಯಾವ ಸ್ಥಿತಿ ನಿನ್ನನ್ನು ಹಿಡ್ಕೊಂಡಿದೆ, ಯಾವ ಹೋರಾಟ ನಿನ್ನನ್ನು ಹಿಡ್ಕೊಂಡಿದೆ, ಯಾವ ನೋವು ನಿನ್ನನ್ನು ಹಿಡ್ಕೊಂಡಿದೆ, ಪ್ರಿಯ ದೇವ ಮಗುವೆ, ಬಹಳಷ್ಟು ಸಾರಿ ನಾನು ಮತ್ತು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಸುತ್ತಮುತ್ತ ನಡೆಯುವಂತ ಎಲ್ಲ ಸ್ಥಿತಿಗಳನ್ನು ನೋಡಿಕೊಂಡು, ನಮ್ಮ ಪರಿಸ್ಥಿತಿಗಳನ್ನ ನೋಡ್ಕೊಂಡು ನಾವು ಅದೇ ನಿಜ, ಅದೇ ಸತ್ಯ, ಅದು ಹಾಗೆ ಇರ್ತದೆ, ಅದು ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದನ್ನು ನಾವು ತಿಳ್ಕೊಳ್ತೇವೆ. ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ಹಾಗೆ ಆವರಿಸ್ಕೊಂಡ್ಬಿಟ್ಟಿರ್ತದೆ. ಪ್ರಿಯ ದೇವ ಮಗುವೆ, ದೇವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಪರಿಸ್ಥಿತಿಗಳು ನಿನ್ನನ್ನು ಆವರಿಸ್ಕೊಳ್ಬಾರ್ದು, ದೇವರ ನಂಬಿಕೆಯನ್ನು ಆವರಿಸ್ಕೊಳ್ಳಿ. ಪರಿಸ್ಥಿತಿಯನ್ನು ಹಿಡಿಬಾರ್ದು, ದೇವನನ್ನು ಹಿಡಿದುಕೊಳ್ಳಿ ಎಂಬುದಾಗಿ ನಮಗೆ ಕಲಿಸ್ಕೊಡ್ತದೆ. ಪ್ರಿಯ ದೇವ ಮಗುವೆ, ಬಹಳಷ್ಟು ಸಾರಿ ನಾವು ನಮ್ಮ ಜೀವನದಲ್ಲಿ ಹಾದು ಹೋಗುವಂತ ನೋವುಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು, ಸಾಲಗಳಾಗಿರ್ಬೋದು, ಹೋರಾಟಗಳಾಗಿರ್ಬೋದು, ವೇದನೆಗಳಾಗಿರ್ಬೋದು, ಇವೆಲ್ಲವುಗಳು ನಮ್ಮನ್ನು ಆವರಿಸ್ಕೊಂಡ್ಬಿಡ್ತದೆ. ಅದು ಆವರಿಸ್ಕೊಂಡಾಗ ನಾವು ನಂಬಿಡ್ತೇವೆ ಇದು ಇನ್ನ ಸರಿ ಹೋಗಲ್ಲ, ಇದು ಹೀಗೆ ಇರ್ತದೆ ಅಂತೇಳಿ. ಆದ್ರೆ ಹಾಗೆ ಅಲ್ಲ ಪ್ರಿಯ ದೇವ ಮಗುವೆ. ದೇವರು ಹೇಳ್ತಾರೆ ಅದು ಬದಲಾಗ್ಲಿಕ್ಕೆ ಸಾಧ್ಯತೆ ಇದೆ, ನಂಬಿಕೆ ಮಾತ್ರ ಇರಲಿ, ನಂಬಿಕೆ ಮಾತ್ರ ಇರಲಿ. ಪರಿಸ್ಥಿತಿಗಳು ನೋಡುವಾಗ ಭಯ ಬರ್ತದೆ, ಭಯ ಪಡಬೇಡ, ನಂಬಿಕೆ ಮಾತ್ರ ಇರಲಿ. ಪರಿಸ್ಥಿತಿಗಳು ನೋಡುವಾಗ ನಮಗೆ ಭಯ ಬರ್ತದೆ, ಆದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳ್ತಾರೆ ಭಯ ಪಡಬೇಡ. ಪರಿಸ್ಥಿತಿಗಳು ನೋಡಿ ಭಯ ಪಡಬೇಡ. ಪರಿಸ್ಥಿತಿ ಹೀಗೆ ನಮ್ಮನ್ನ ಮಾಡ್ತದೆ, ಪರಿಸ್ಥಿತಿ ಹೀಗಿರೋದ್ರಿಂದ ಅದು ನಮ್ಮ ಮೇಲೆ ಬಂದ್ಬಿಡ್ತದೆ, ಹೀಗೆ ಆಗ್ತದೆ ಅಂತೇಳಿ ಭಯ ಪಡಬೇಡ, ನಂಬಿಕೆ ಮಾತ್ರ ಇರಲಿ. ಏನ್ ನಂಬಿಕೆ? ಅದು ಬದಲಾಗ್ತದೆ ಎಂಬುದಾಗಿ. ಅದರಿಂದ ದೇವರು ಬಿಡಿಸ್ತಾನಂತೇಳಿ, ಅದರಿಂದ ಮಾರ್ಪಡಿಸ್ತಾನಂತೇಳಿ, ಅದರಿಂದ ಎತ್ತುತ್ತಾನಂತೇಳಿ ದೇವರ ಮೇಲೆ ನಂಬಿಕೆ ಇಡು. ಪ್ರಿಯ ದೇವ ಮಗುವೆ, ದೇವರ ಮೇಲೆ ನಂಬಿಕೆ ಇಡು. ದೇವರು ನಿನ್ನ ಜೀವನದಲ್ಲಿ ಅಸಾಧಾರಣವಾದ ಕಾರ್ಯಗಳನ್ನ ಮಾಡ್ತಾನೆ. ನಾನು ಹೇಳೋದಿಷ್ಟೇ, ಪರಿಸ್ಥಿತಿಗಳನ್ನೆಲ್ಲ ದೇವರ ಮೇಲೆ ನಂಬಿಕೆ ಇಡು, ಪರಿಸ್ಥಿತಿಯನ್ನಲ್ಲ ದೇವರ ಮೇಲೆ ನಂಬಿಕೆ ಇಡು, ಪರಿಸ್ಥಿತಿಯನ್ನಲ್ಲ ದೇವರ ಮೇಲೆ ನಂಬಿಕೆ ಇಡು. ದೇವರು ನಿನ್ನ ಜೀವಿತವನ್ನ ಮಹಿಮೆಯಿಂದ ಮಹಿಮೆಗೆ ನಡೆಸುವನಾಗಿದ್ದಾನೆ, ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು, ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.